ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿರುವುದು ಕೇವಲ ಪ್ರದರ್ಶನ ಅಥವಾ ನಿಮ್ಮನ್ನು ಹೆದರಿಸೋದಕ್ಕೆ ಅಲ್ಲ, ಬದಲಾಗಿ ಬಲವಂತದಿಂದ ಮಾತನಾಡಲಾದ ಕಟು ಸತ್ಯ. ನನ್ನ ಮಾತುಗಳು ಯಾರನ್ನಾದರೂ ನೋಯಿಸಿದರೆ ನಾನು ಮುಂಚಿತವಾಗಿ ಕ್ಷಮೆ ಯಾಚಿಸ್ತೇನೆ. ಆದರೆ ಇನ್ನು ಮುಂದೆ ಏನಾಗಲಿದೆ ಎಂಬುದನ್ನು ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಅಂತರಂಗದ ರಹಸ್ಯಗಳನ್ನೇ ಜಗತ್ತಿಗೆ ಬಹಿರಂಗಪಡಿಸ್ಬೋದು. ಇದು ಸಾಮಾನ್ಯ ಘಟನೆಯಲ್ಲ, ಅಥವಾ ಇದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಅನಿವಾರ್ಯವಾಗಿ ಸಂಭವಿಸುತ್ತೆ. ನಾನು ಹೇಳಿದ್ದು 1% ತಪ್ಪು ಅಂತ ಸಾಬೀತಾದರೆ ಧಾರ್ಮಿಕ ಆಚರಣೆಗಳಲ್ಲಿ ಕಠಿಣ ಶಿಕ್ಷೆಯನ್ನು ಎದುರಿಸಲು ನಾನು ಸಿದ್ಧನಿದ್ದೇನೆ. ಒಂದು ಸಣ್ಣ ವಿನಂತಿ ಇದೆ, ಈ ವಿಡಿಯೋವನ್ನು ಲಘುವಾಗಿ ತೆಗೆದುಕೊಳ್ಬೇಡಿ. ಆರಂಭದಿಂದ ಕೊನೆಯವರೆಗೂ ಕೂಡ ಎಚ್ಚರಿಕೆಯಿಂದ ನೋಡಿ. ಯಾಕೆಂದರೆ ನಾನು ಇಂದು ಹಂಚಿಕೊಂಡಿರುವ ಮಾಹಿತಿ ಮತ್ತು ಪರಿಹಾರಗಳನ್ನು ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಕಾರ್ಯಗತಗೊಳಿಸೋದಕ್ಕೆ ಉದ್ದೇಶ ಆಗಿಲ್ಲಿದೆ, ಮತ್ತೆ ಅಲ್ಲ. ಪರಿಸ್ಥಿತಿಗಳು ಬದಲಾದರೆ ನಮ್ಮ ಗುರುಗಳ ಆಶೀರ್ವಾದ, ನಮ್ಮ ಜ್ಞಾನ ಮತ್ತು ನಮ್ಮ ಮಾತುಗಳಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇದೆ ಅಂತ ನಾನು ಈಗಾಗಲೇ ಸೂಚಿಸಿದ್ದೇನೆ ಎಂಬುದನ್ನು ನೆನಪಿಡಿ. ಆದ್ದರಿಂದ ಇದನ್ನೆಲ್ಲ ಯಾವುದೇ ಭಯ ಇಲ್ಲದೆ ಹೇಳಲಾಗ್ತಾ ಇದೆ. ಈಗ ನಾವು ಮುಂದುವರಿಯುವ ಮೊದಲು ದೇವತೆ ಶಕ್ತಿ ಮತ್ತು ಬಾಲಾಜಿ ಮಹಾರಾಜರನ್ನು ನಿಜವಾಗಿಯೂ ನಂಬುವ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟಲ್ಲಿ ಜೈ ಬಾಲಾಜಿ ಮಹಾರಾಜ್ ಅಂತ ಭಕ್ತಿಯಿಂದ ಬರೆಯುವಂತೆ ನಾನು ನಿಮ್ಮನ್ನು ವಿನಂತಿಸುತ್ತೇನೆ. ಈಗ ಎಚ್ಚರಿಕೆಯಿಂದ ಆಲಿಸಿ, ಯಾಕೆಂದರೆ ನಿಜವಾದ ಕಥೆ ಆರಂಭವಾಗುವುದು ಇಲ್ಲಿಂದ. ವೃಶ್ಚಿಕ ರಾಶಿಯವರೇ, ನೀವು ರಹಸ್ಯಗಳ ಸಮುದ್ರ, ಆಳವಾದ ಭಾವನೆಗಳ ಸುನಾಮಿ. ನಿಮ್ಮ ತೀಕ್ಷ್ಣ ಬುದ್ಧಿ, ನಿಮ್ಮ ಕಾಂತಿಯುತ ವ್ಯಕ್ತಿತ್ವ, ನಿಮ್ಮ ವಿಜಯದ ಹಸಿವು ಕೂಡ ಎಲ್ಲರಿಗೂ ಗೊತ್ತು. ನಿಮ್ಮ ಜೀವನದಲ್ಲಿ ಸ್ವಲ್ಪ ಶಕ್ತಿ ಮತ್ತು ಸಮೃದ್ಧಿಯು ಪ್ರವೇಶ ಮಾಡಿದಾಗಲೆಲ್ಲ ಆ ಕ್ಷಣದಲ್ಲಿ ಕೆಲವು ಕಣ್ಣುಗಳು ನಿಮ್ಮನ್ನು ಕೆಳಗಿಳಿಸೋದಕ್ಕೆ ಪ್ರಯತ್ನ ಮಾಡಿದವು. ನೀವು ನಿಮ್ಮ ಸುತ್ತಮುತ್ತಲು ಎಷ್ಟು ವಿಷವರ್ತುಲ ಜನ ಇದ್ದಾರೆ. ನೀವು ಎಲ್ಲರನ್ನು ಕೂಡ ತೀವ್ರವಾಗಿ ಪ್ರೀತಿ ಮಾಡ್ತೀರಿ. ಜನ ಮಾತ್ರ ನಿಮ್ಮನ್ನು ದ್ವೇಷ ಮಾಡ್ತಾರೆ. ಈ ನಿಮ್ಮ ಭಾವೋದ್ರೇಕವೇ ಕೆಲವರು ನಿಮ್ಮ ವಿರುದ್ಧ ಬಳಸಿಕೊಳ್ತಾ ಇದ್ದಾರೆ. ಅವರು ನಿಮ್ಮ ಸಂತೋಷವನ್ನು ಕಸಿದುಕೊಳ್ಳೋದಕ್ಕೆ, ನಿಮ್ಮ ಆರೋಗ್ಯವನ್ನು ಹಾಳು ಮಾಡೋದಕ್ಕೆ ಮತ್ತು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಅನುಸರಿಸ್ತಾ ಇದ್ದಾರೆ. ನಿಮಗೆ ಮಾಡಿದ ಕ್ಷುದ್ರ ಪ್ರಯೋಗವು ನೀವು ಅನುಭವಿಸಿದ ಗುಪ್ತ ಹಿಂಸೆಯನ್ನು ಇತ್ಯರ್ಥಗೊಳಿಸಲಾಗಿದೆ. ನಿಮ್ಮ ಶತ್ರುಗಳು ತಮ್ಮ ಕರ್ತವ್ಯಗಳ, ತಮ್ಮ ಕೃತ್ಯಗಳ ಪರಿಣಾಮಗಳನ್ನು ಎದುರಿಸುವ ಸಮಯ ಬಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ನಿರ್ಲಕ್ಷಿಸುವ ತಪ್ಪನ್ನು ಮಾಡಬೇಡಿ. ಯಾಕೆಂದರೆ ಈ ಮಾಹಿತಿಯು ಭವಿಷ್ಯದಲ್ಲಿ ನಿಮಗೆ ಆಧ್ಯಾತ್ಮಿಕ ಮತ್ತು ದೈಹಿಕ ರಕ್ಷಾ ಕವಚ ಆಗಿರುತ್ತೆ. ಇದು ಟೊಳ್ಳಾದ ಹಕ್ಕು ಅಲ್ಲ, ಇದು ಕೇವಲ ಖಾಲಿ ಮಾತಲ್ಲ. ಮುಂದಿನ ಸಮಯಗಳು ನಿಮಗೆ ಸಾಮಾನ್ಯವಲ್ಲ. ನಿಮ್ಮ ಜೀವನವು ಕೆಲವೇ ಜನರು ಅನುಭವಿಸುವ ಕಾಕತಾಳೀಯದಿಂದ ಗುರುತಿಸಲ್ಪಟ್ಟಿದೆ. ಸಾಮರ್ಥ್ಯವಿರುವ ಚಿಹ್ನೆಗಳು ಹೊರಹೊಮ್ಮುತ್ತೆ. ಆದರೆ ಇದೆಲ್ಲದರ ನಡುವೆ ನೀವು ಅರ್ಥ ಮಾಡಿಕೊಳ್ಬೇಕಾದ ನಿರ್ಣಾಯಕ ಸತ್ಯ ಇದೆ. ನೀವು ನಿಮ್ಮ ಸ್ವಂತ ತಾಯಿಯಂತೆ ನಂಬಿದ ಮತ್ತು ಪೂಜಿಸಿದ ಮಹಿಳೆಯೇ ನಿಮ್ಮ ವಿರುದ್ಧ ಅತ್ಯಂತ ಭಯಾನಕ ಕ್ಷುದ್ರ ವಿದ್ಯೆಯನ್ನು ಪ್ರಯೋಗ ಮಾಡಿದ್ದಾಳೆ. ನೀವು ಅವಳನ್ನು ನಿಮ್ಮ ಗುರು, ನಿಮ್ಮ ರಕ್ಷಕಿ ಅಂತ ನೀವು ಭಾವಿಸಿದ್ರಿ. ಆದರೆ ಅವಳು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆಯಿಂದ ಉರಿದ್ಲು. ಅವಳು ನಿಮ್ಮ ನಂಬಿಕೆ ಮತ್ತು ನಿಮ್ಮ ಶಕ್ತಿ ಎಲ್ಲವನ್ನೂ ಕೂಡ ತಂತ್ರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ಲು. ನೀವು ಎಂದಿಗೂ ವಂಚನೆ, ಕ್ಷುದ್ರ ವಿದ್ಯೆ ಅಥವಾ ಮುಕ್ತರಿಗೆ ಹಾನಿ ಮಾಡೋದನ್ನು ಹೊಂದಿರಲಿಲ್ಲ. ಇಂದಿಗೂ ನೀವು ನಿಮ್ಮ ಶಕ್ತಿಯನ್ನು ಒಳ್ಳೆಯ ಕೆಲಸಗಳಿಗೆ ಬಳಸ್ತಾ ಇರ್ತೀರ. ಆದರೆ ನಿಮ್ಮ ಈ ರಕ್ಷಣಾತ್ಮಕ ಸ್ವಭಾವವನ್ನು ಕೆಲವರು ನಿಮ್ಮ ದೌರ್ಬಲ್ಯ ಅಂತ ತಪ್ಪಾಗಿ ಭಾವಿಸಿದ್ರು. ಅವರು ನಿಮ್ಮ ಮನೆಯ ಒಳಗೆ ಇದ್ಕೊಂಡು ನಿಮ್ಮ ಛಾಯೆ, ನಿಮ್ಮ ಬಟ್ಟೆ, ನಿಮ್ಮ ಫೋಟೋಗಳನ್ನು ಬಳಸಿ ಕ್ಷುದ್ರ ಸಾಧನೆ ಮಾಡಿದರು. ನಿಮ್ಮ ಜಾತಕದ ಮಂಗಳ ಮತ್ತು ಕೇತು ಸ್ಥಾನವನ್ನು ಪರಿಶೀಲನೆ ಮಾಡಿದಾಗ ನಿಮ್ಮ ಮೇಲೆ ನಡೆದ ಬ್ಲ್ಯಾಕ್ ಮ್ಯಾಜಿಕ್ ಗುರುತುಗಳು ಕಂಡವು. ಅವಳು ನಿಮ್ಮನ್ನು ಜೀವಂತ ಸಮಾಧಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ಲು ಎಂಬುದನ್ನು ಅರಿತುಕೊಂಡಾಗ ಅದು ದೊಡ್ಡ ಆಘಾತ ಆಯಿತು. ಮುಂದೆ ಏನು ಕಾದಿದೆ, ಯಾವ ಪರಿಹಾರ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಮತ್ತು ಇಡೀ ಚಿತ್ರ ಹೇಗೆ ಬದಲಾಗುತ್ತೆ ಎಂಬುದನ್ನು ಕಂಡುಹಿಡಿಯೋದಕ್ಕೆ ವಿಡಿಯೋದ ಅಂತ್ಯದವರೆಗೆ ಗಮನ ಹರಿಸೋದು ಬಹಳ ಮುಖ್ಯವಾಗಿರುತ್ತೆ. ಯಾಕೆಂದರೆ ನಿಮ್ಮ ನಿಜವಾದ ಪ್ರಯಾಣ ಪ್ರಾರಂಭವಾಗೋದು ಇಲ್ಲಿಂದ. ನೀವು ನಿಮ್ಮ ಮನೆಯ ದೇವತೆ ಅಂತ ನಂಬಿದ ಮಹಿಳೆ ಯಾರ ಪಾದಗಳಿಗೆ ನೀವು ಪ್ರತಿದಿನ ನಮಸ್ಕಾರ ಮಾಡ್ತೀರೋ ಅವಳು ನಿಮ್ಮ ಸರ್ವನಾಶವನ್ನು ಬಯಸಿದ್ದಾಳೆ. ನೀವು ಎಂದಿಗೂ ಕೂಡ ಊಹೆ ಮಾಡಿರಲಿಲ್ಲ. ಆದರೆ ನಿಮ್ಮ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಕೂಡ ವಿಘ್ನ ತರೋದಕ್ಕೆ ಸ್ಮಶಾನದಲ್ಲಿ ಪೂಜೆ ಮಾಡಿದ್ಲು. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ತಿರುವು ಸಂಭವ ಆಗ್ತಿರುವಾಗಲೆಲ್ಲ ಕೂಡ ಕೆಲವು ಅನಾರೋಗ್ಯಗಳು, ಅಪಘಾತಗಳು ಸೃಷ್ಟಿಯಾಗ್ತಾ ಇದ್ವು ಮತ್ತು ನೀವು ಯಾವಾಗಲೂ ಅದನ್ನು ನಿಮ್ಮ ಕರ್ಮ, ನಿಮ್ಮ ಗ್ರಹ ದೋಷ ಅಂತ ನೀವು ಭಾವಿಸಿ ಮೌನವಾಗಿದ್ರಿ. ಆದರೆ ಅದು ಇನ್ನು ಮುಂದೆ ಆಗೋದಿಲ್ಲ.
ಆಕೆಯ ಹಿಂಸೆ ಇನ್ನು ಮುಂದೆ ನಡೆಯೋದಿಲ್ಲ. ಅದು ಬಂದಾಗ ಅದು ನಿಮ್ಮ ಮೇಲಿನ ಎಲ್ಲ ಕಪ್ಪುಚಾಯಿಯನ್ನು ನಾಶ ಮಾಡಿ ಆ ಕ್ಷುದ್ರ ಶಕ್ತಿಯನ್ನು ಆ ಚಾಮುಂಡೇಶ್ವರಿಯು ನಾಶ ಮಾಡ್ತಾರೆ. ನೀವು ಗುಪ್ತ ಆಯುಧಗಳು ಅವರ ವಿರುದ್ಧವೇ ತಿರುಗುತ್ತೆ. ಶೀಘ್ರದಲ್ಲೇ ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯವಾಗದ ಸಂಕೇತಗಳನ್ನು ಸ್ವೀಕಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ. ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ಕೆಟ್ಟ ವಾಸನೆ ಬರಲು ಪ್ರಾರಂಭವಾಗುತ್ತೆ. ನಿಮ್ಮ ಆರೋಗ್ಯದಲ್ಲಿ ವಿಚಿತ್ರ ಏರಿಳಿತಗಳು ಉಂಟಾಗುತ್ತೆ. ಕೆಲವರು ಯಾವುದೇ ಕಾರಣ ಇಲ್ಲದೆ ನಿಮ್ಮ ಮನೆಗೆ ಬರೋದನ್ನು ನಿಲ್ಲಿಸ್ತಾರೆ. ಯಾಕೆಂದರೆ ಅವರ ಕ್ಷುದ್ರ ಸಾಧನೆಯು ಬದಲಾಗುವ ಭಯ ಅವರನ್ನು ಕಾಡ್ತಾ ಪ್ರಾರಂಭ ಮಾಡುತ್ತೆ. ನಿಮ್ಮ ವೈಯಕ್ತಿಕ ವಸ್ತುಗಳನ್ನು ನೀವು ಯಾರಿಗೂ ಕೊಡಬೇಡಿ. ಪ್ರತಿ ಮಧುರ ಮಾತಿನ ಹಿಂದಿನ ಕಪಟ ಉದ್ದೇಶವನ್ನು ಗ್ರಹಿಸೋದಕ್ಕೆ ಕಲೀರಿ. ಯಾಕೆಂದರೆ ನ್ಯಾಯದ ಚಕ್ರ ತಿರುಗಿದಾಗ ಮುಖವಾಡಗಳು ಮೊದಲು ಬೀಳುತ್ತೆ ಮತ್ತು ಬಜರಂಗಬಲಿ ಕತ್ತೆಯನ್ನು ಎತ್ತಿದ್ದಾನೆ. ಇದು ಸಾಮಾನ್ಯ ಪದವಲ್ಲ, ಆದರೆ ಮೇಲಿನಿಂದ ಕೆಳಗೆ ನೇರವಾಗಿ ಬರುತ್ತಿರುವ ಎಚ್ಚರಿಕೆ. ತನ್ನ ಮಾತಿನ ಮೋಡಿ ಮತ್ತು ನಕಲಿ ಪ್ರೀತಿಯಿಂದ ಇತರರನ್ನು ಮರಳು ಮಾಡಿ ಖಾಸಗಿ ವಸ್ತುಗಳನ್ನು ಕ್ಷುದ್ರ ಸಾಧನೆ ಮಾಡುವ ಆ ಮಾಟಗಾತಿಯನ್ನು ನೀವು ಯಾವುದೇ ಕಾರಣಕ್ಕೂ ಅಲೋ ಮಾಡಬಾರ್ದು. ವೃಶ್ಚಿಕ ರಾಶಿಯ ಬಂಧುಗಳೇ, ನಿಮಗೆಲ್ಲರಿಗೂ ಒಂದು ಮುಖ್ಯವಾದ ಎಚ್ಚರಿಕೆ ಏನು ಅಂತಂದರೆ, ಆ ಕ್ಷುದ್ರ ಪ್ರಯೋಗ ಮಾಡಿದವರಿಗೆ ಮಾತೇ ಹೊರಡದಂತೆ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರುತ್ತೆ. ಅಲ್ಲಿ ನಿಮ್ಮ ಶತ್ರುಗಳ ಸುಳ್ಳುಗಳು ಅವರ ವಿರುದ್ಧವೇ ತಿರುಗುತ್ತೆ. ಶೀಘ್ರದಲ್ಲೇ ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯವಾಗದ ಸಂಕೇತಗಳನ್ನು ಸ್ವೀಕಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಇದ್ದಕ್ಕಿದ್ದಂತೆ ನಿಮ್ಮ ಸುತ್ತಲೂ ವದಂತಿಗಳು ಹರಡೋದಕ್ಕೆ ಪ್ರಾರಂಭವಾಗುತ್ತೆ. ನಿಮ್ಮ ನಿದ್ದೆಯಲ್ಲಿ ವಿಚಿತ್ರ ಕನಸುಗಳು ಬರುತ್ತೆ. ಕೆಲವರು ಯಾವುದೇ ಕಾರಣ ಇಲ್ಲದೇ ನಿಮ್ಮಿಂದ ದೂರ ಆಗ್ತಾರೆ. ಯಾಕೆಂದರೆ ಅವರ ಕಪಟತನ ಬಯಲಾಗುವ ಭಯ ಅವರನ್ನು ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ನೀವು ಜಾಗರೂಕರಾಗಿರಬೇಕು. ಯಾರು ಹೇಳುವ ಮಾತನ್ನು ಕುರುಡಾಗಿ ನಂಬಾರ್ದು. ಯಾರಿಗೂ ನಿಮ್ಮ ಪ್ಲ್ಯಾನ್ಗಳನ್ನು ಹೇಳಬಾರ್ದು. ಪ್ರತಿ ಸಿಹಿ ಸಲಹೆ ಹಿಂದೆ ಕಪಟ ಉದ್ದೇಶವನ್ನು ಗ್ರಹಿಸಲು ಕಲಿಯಿರಿ. ಯಾಕೆಂದರೆ ನ್ಯಾಯದ ಚಕ್ರ ತಿರುಗಿದಾಗ ಸುಳ್ಳುಗಳು ಮೊದಲು ಬೀಳುತ್ತೆ ಮತ್ತು ಸುಳ್ಳುಗಳು ಬಿದ್ದಾಗ ಎಲ್ಲರ ನಿಜವಾದ ಮುಖ ಬಯಲಾಗುತ್ತೆ. ಸರಸ್ವತಿ ದೇವಿ ಲೇಖನಿ ಎತ್ತಿದ್ದಾರೆ. ಇದು ಸಾಮಾನ್ಯ ಪದವಲ್ಲ, ಆದರೆ ಮೇಲಿನಿಂದ ಕೆಳಗೆ ನೇರವಾಗಿ ಬರುತ್ತಿರುವ ಎಚ್ಚರಿಕೆ. ತನ್ನ ಮಾತಿನ ಮೂಡಿ ಮತ್ತು ನಕಲಿ ಸ್ನೇಹದಿಂದ ಇತರರನ್ನು ದಾರಿ ತಪ್ಪಿಸಿ ಅವರ ನಂಬಿಕೆಯನ್ನು ಬಳಸಿ ಕ್ಷುದ್ರ ಸಾಧನೆ ಮಾಡುವ ತನ್ನನ್ನು ಯಾರೂ ಗುರುತಿಸೋದಕ್ಕೆ ಆಗೋದಿಲ್ಲ ಅಂತ ಅಹಂಕರಿಸುವ ಪ್ರತಿಯೊಬ್ಬ ಕಪಟಿಯನ್ನು ಇದು ತಲುಪುತ್ತೆ. ಆದರೆ ಈಗ ಇದು ನಿಮಗೆ ಪ್ರತಿ ಸಲಹೆ ಹಿಂದಿನ ಕಪಟ ಉದ್ದೇಶವನ್ನು ಗ್ರಹಿಸೋದಕ್ಕೆ ನೀವು ಕಲಿಬೇಕು. ಯಾಕೆಂದರೆ ನ್ಯಾಯದ ಚಕ್ರ ತಿರುಗಿದಾಗ ಸುಳ್ಳುಗಳು ಮೊದಲು ಬೀಳುತ್ತೆ. ನೀವು ಯಾವಾಗಲೂ ಕೂಡ ಹುಷಾರಾಗಿರಬೇಕು. ಯಾರ ಮಾತನ್ನು ಕೇಳಬಾರ್ದು. ಅಹಂಕರಿಸುವ ಪ್ರತಿಯೊಬ್ಬ ಕಪಟಿಯನ್ನು ನೀವು ದೂರ ಇಡಬೇಕು. ಗಣಪತಿಯ ವಕ್ರತುಂಡ ಶಕ್ತಿ ಈಗ ಜಾಗೃತ ಆಗ್ತಾ ಇದೆ. ನಿಮ್ಮ ಮೇಲೆ ಮಾಡಿದ ಮಾತಿನ ಪ್ರಯೋಗ, ನಿಮ್ಮ ಹಿಂದೆ ಆಡಿದ ಸುಳ್ಳುಗಳು, ನಿಮ್ಮ ಕೆಲಸಕ್ಕೆ ತಂದ ಅಡೆತಡೆಗಳು ಎಲ್ಲವೂ ಅವರ ಮೇಲೆ ಹಿಂದಿರುಗಿ ಬೀಳುವ ಕಾಲ ಬಂದಿದೆ. ಜುಲೈ 3ರ ನಂತರ 21 ದಿನಗಳು ನಿಮಗೆ ಅತ್ಯಂತ ನಿರ್ಣಾಯಕ. ಈ ಸಮಯದಲ್ಲಿ ನಿಮ್ಮ ಕನಸಲ್ಲಿ ಹಸಿರು ಬಣ್ಣದ ಹಾವು, ಮುರಿದ ಕನ್ನಡಿ ಅಥವಾ ಖಾಲಿ ಪುಸ್ತಕ ಕಂಡ್ರೆ ಅದು ಒಂದು ಸಂಕೇತ ಅಂತಲೇ ಹೇಳ್ಬೋದು. ನಿಮ್ಮ ಮನೆಗೆ ಇದ್ದಕ್ಕಿದ್ದಂತೆ ಕಾಗೆಗಳು ಹೆಚ್ಚು ಬರೋದಕ್ಕೆ ಪ್ರಾರಂಭ ಮಾಡಿದರೆ, ನಿಮ್ಮ ಫೋನ್ಗೆ ಅಪರಿಚಿತರ ಸಂಖ್ಯೆಯಿಂದ ಮಧ್ಯರಾತ್ರಿ ಮಿಸ್ಡ್ ಕಾಲ್ ಬಂದರೆ ನೀವು ಎಚ್ಚರ ಮಾಡಿಕೊಳ್ಳಿ. ಇದು ನಿಮ್ಮ ಶತ್ರುಗಳು ಕಳಿಸಿದ ನಕಾರಾತ್ಮಕ ಶಕ್ತಿಯ ಕೊನೆಯ ಪ್ರಯತ್ನ ಆಗಿರುತ್ತೆ. ಈಗ ಪರಿಹಾರ ಕೇಳಿ. ಇದು ಒಂದೇ ಬಾರಿ ಮಾಡಬೇಕಾದ ಕಠಿಣ ಪರಿಹಾರ. ಜುಲೈ 3ರಂದು ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಿ, ಹಸಿರು ಬಟ್ಟೆ ಧರಿಸಿ, ಒಂದು ತಾಮ್ರದ ತಟ್ಟೆಯಲ್ಲಿ ಪಚ್ಚೆ ಅಥವಾ ಹಸಿರು ಗಾಜಿನ ತುಂಡನ್ನು ಇರಿಸಿ, ಅದರ ಮೇಲೆ 5 ಏಲಕ್ಕಿ, 5 ಲವಂಗ, ಸ್ವಲ್ಪ ಪುದೀನ ಎಲೆ ಇಟ್ಟು ಓಂ ಬೂಂ ಬುಧಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಜಪ ಮಾಡುವಾಗ ನಿಮ್ಮ ಶತ್ರುವಿನ ಮುಖವನ್ನು ನೆನಪಿಟ್ಕೊಳ್ಳಿ. ಕೇವಲ ಗಣಪತಿಯನ್ನು ಧ್ಯಾನ ಮಾಡಿ. ಜಪ ಮುಗಿದ ನಂತರ ಆ ವಸ್ತುಗಳನ್ನು ಹಸಿರು ಬಟ್ಟೆಯಲ್ಲಿ ಕಟ್ಟಿ ಹರಿಯುವ ನೀರಿನಲ್ಲಿ ಅಥವಾ ದೇವಸ್ಥಾನದ ಹುಂಡಿಗೆ ಅರ್ಪಿಸಿ. ಇದನ್ನು ಮಾಡಿದ 11 ದಿನಗಳ ಒಳಗೆ ನಿಮ್ಮ ಸುತ್ತಲಿನ ಸುಳ್ಳಿನ ಬಲೆ ಕಿತ್ತಿ ಹೋಗುತ್ತೆ. ನಿಮ್ಮ ಮಾತಿಗೆ ಶಕ್ತಿ ಬರುತ್ತೆ. ನೀವು ಮಾತನಾಡಿದ ಕಡೆ ಕೆಲಸ ಆಗುತ್ತೆ. ವ್ಯಾಪಾರ, ಉದ್ಯೋಗ, ಸಂಬಂಧ ಎಲ್ಲದಕ್ಕೂ ಕೂಡ ನಿಮ್ಮ ಬುದ್ಧಿವಂತಿಕೆಗೆ ಬೆಲೆ ಸಿಗುತ್ತೆ. ಆದರೆ ನೆನಪಿರಲಿ, ಈ ಪರಿಹಾರದ ನಂತರ ಯಾರಿಗೂ ನಿಮ್ಮ ಮುಂದಿನ ಯೋಜನೆ ಹೇಳಬೇಡಿ. ಮಿಥುನ ರಾಶಿಯ ದೊಡ್ಡ ದೌರ್ಬಲ್ಯ ಏನಪ್ಪ ಅಂದರೆ ಉತ್ಸಾಹದಲ್ಲಿ ಎಲ್ಲವನ್ನ ಹೇಳಿಬಿಡೋದು. ಈಗಿನಿಂದ ವೃಶ್ಚಿಕ ರಾಶಿಯವರ ದೊಡ್ಡ ದೌರ್ಬಲ್ಯನೇ ಇದಾಗಿರುತ್ತೆ. ನಿಮ್ಮ
ಎಲ್ಲರಿಗೂ ಹೇಳೋದನ್ನು ಮೊದಲು ಸ್ಟಾಪ್ ಮಾಡಿ. ಈಗಿನಿಂದ ಮೌನವೇ ನಿಮ್ಮ ರಕ್ಷಾ ಕವಚ ಆಗಿರುತ್ತೆ. ನಿಮ್ಮ ನಿಜವಾದ ಸ್ನೇಹಿತರು ಯಾರು, ಶತ್ರುಗಳು ಯಾರು ಎಂಬುದನ್ನು ಆಗಸ್ಟ್ 15, 2026 ಒಳಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ದಿನದಂದು ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ತಾನಾಗಿಯೇ ತಪ್ಪೊಪ್ಕೊಳ್ತಾನೆ. ಅವನ ಕಣ್ಣೀರಿಗೆ ಕರಗಬೇಡಿ, ಕ್ಷಮಿಸಿ, ಆದರೆ ಮತ್ತೆ ಹತ್ತಿರ ಸೇರಿಸಿಕೊಳ್ಬೇಡಿ. ಯಾಕೆಂದರೆ ಕರ್ಮದ ಲೆಕ್ಕಾಚಾರ ಮುಗಿದಿದೆ. ನೀವು ಈಗ ಹೊಸ ಅಧ್ಯಾಯ ಬರೆಯುವ ಸಮಯ. ನಿಮ್ಮ ಮಾತು, ನಿಮ್ಮ ಹಣೆಬರಹ, ನಿಮ್ಮ ಐಡಿಯಾಗಳು ಮುಂದಿನ 3 ವರ್ಷ ಜಗತ್ತನ್ನು ಆಳುತ್ತೆ. ಆದರೆ ಈಗ ನೀವು ಬೀಜ ಬಿತ್ತುವ ಕಾಲ. ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ವೃಶ್ಚಿಕ ರಾಶಿಯ ಎಲ್ಲ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಅವರು ಕೂಡ ಜಾಗೃತರಾಗಲಿ. ನೆನಪಿರಲಿ, ಇದು ಭಯಪಡಿಸೋದಕ್ಕೆ ಅಲ್ಲ, ಎಚ್ಚರಿಸೋದಕ್ಕೆ. ಯಾಕೆಂದರೆ ಗದ್ದಲ ನಡೀತಾ ಇದೆ, ಸಮಯ ಸಮೀಪಿಸ್ತಾ ಇದೆ. ಜೈ ಮಾತಾದಿ, ಜೈ ಗಣೇಶ ಮಹಾರಾಜ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ನವೆಂಬರ್ ಮತ್ತು ಡಿಸೆಂಬರ್ ಏನಿದೆ ನಿಮ್ಮ ಪಾಲಿಗೆ ಹಣಕಾಸಿನ ಕ್ರಾಂತಿಯ ಸಮಯ ಆಗಿರುತ್ತೆ. ನೀವು ನಿರೀಕ್ಷಿಸಿದ ಮೂಲದಿಂದ ಹಣ ಬರುತ್ತೆ. ಹಳೆಯ ಸಾಲ ವಸೂಲಿಯಾಗುತ್ತೆ ಅಥವಾ ಹೂಡಿಕೆಗೆ 10 ಪಟ್ಟು ಲಾಭ ಸಿಗುತ್ತೆ. ಆದರೆ ಈ ಹಣ ಬಂದ ತಕ್ಷಣ ನಿಮ್ಮ ಸುತ್ತ ದುರಾಸೆಯ ಕಣ್ಣುಗಳು ಹೆಚ್ಚಾಗುತ್ತೆ. ನಿಮ್ಮ ಆಪ್ತರು ಕೂಡ ನಿಮ್ಮಿಂದ ಸಾಲ ಕೇಳ್ತಾರೆ, ಪಾಲುದಾರಿಕೆ ಕೇಳ್ತಾರೆ. ಯಾರಿಗೂ ದೊಡ್ಡ ಮೊತ್ತವನ್ನು ಕೊಡುವ ಮುನ್ನ 3 ಬಾರಿ ಯೋಚನೆ ಮಾಡಿ. ಯಾಕೆಂದರೆ ಈ ಹಣ ಲಕ್ಷ್ಮಿಯಲ್ಲ, ಅದು ನಿಮ್ಮ ಕಳೆದು ಹೋದ ಶಕ್ತಿಯ ವಾಪಸಾತಿಯಾಗಿರುತ್ತೆ. ಅದನ್ನು ಧರ್ಮ ಕಾರ್ಯಕ್ಕೆ, ವಿದ್ಯೆಗೆ ಅಥವಾ ನಿಮ್ಮ ತಾಯಿಯ ಹೆಸರಲ್ಲಿ ವಿನಿಯೋಗಿಸಿದರೆ ಅದು 10 ಪಟ್ಟು ಹೆಚ್ಚಾಗುತ್ತೆ. 2027 ಜನವರಿಯಿಂದ ನಿಮ್ಮ ಸಂವಹನ ಶಕ್ತಿ ಶಿಖರ ತಲುಪುತ್ತೆ. ನೀವು ಯೂಟ್ಯೂಬ್, ಬರವಣಿಗೆ, ಮಾರಾಟ, ಬೋಧನೆ, ಟೀಚಿಂಗ್, ಕೌನ್ಸಿಲಿಂಗ್ ಯಾವ ಕ್ಷೇತ್ರದಲ್ಲಿದ್ದರೂ ಕೂಡ ನಿಮ್ಮ ಮಾತಿಗೆ 1,00,000 ಜನ ಮಾರು ಹೋಗ್ತಾರೆ. ಆದರೆ ಇದೇ ಸಮಯಕ್ಕೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುವವರು ಕೂಡ ಇರ್ತಾರೆ. ನಿಮ್ಮ ಹೆಸರಲ್ಲಿ ನಕಲಿ ಖಾತೆ ತೆಗೆದುಬಿಟ್ಟು ಅಪಪ್ರಚಾರ ಮಾಡ್ತಾರೆ. ಗಾಬರಿಯಾಗಬೇಡಿ, ಅದು ಅವರ ಅಂತ್ಯದ ಆರಂಭ ಆಗಿರುತ್ತೆ. ನಿಮ್ಮ ಸತ್ಯಕ್ಕೆ ಸರಸ್ವತಿ ದೇವಿಯೇ ಸಾಕ್ಷಿಯಾಗಿದ್ದಾಳೆ. ನೀವು ಸುಮ್ಮನಿದ್ರೆ ಸಾಕು, ಅವರೇ ಸುಳ್ಳೆ ಅವರನ್ನು ಸುಡುತ್ತೆ. ಕೊನೆಯದಾಗಿ ಅತ್ಯಂತ ಮುಖ್ಯವಾದ ವಿಷಯ, ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅವಳಿ ಅಂಶ ಯಾವಾಗಲೂ ಇರುತ್ತೆ. 2 ಕೆಲಸ, 2 ಆದಾಯ, 2 ಪ್ರೀತಿ, 2 ಮನೆ. ಈ ದ್ವಂದ್ವವೇ ನಿಮ್ಮ ಶಕ್ತಿ ಮತ್ತು ಶಾಪ ಎರಡೂ ಆಗಿರುತ್ತೆ. ಜುಲೈ 3 ನಂತರ ನೀವು ಯಾವುದಾದ್ರೂ ಒಂದು ಕಡೆ ದೃಢವಾಗಿ ನಿಲ್ಲಬೇಕು. 2 ದೋಣಿ ಮೇಲೆ ಪಯಣವನ್ನು ಸ್ಟಾಪ್ ಮಾಡಿ ಒಂದು ಕಡೆ ದೃಢವಾಗಿ ನಿಲ್ಲಬೇಕು. ಒಂದು ಗುರಿ, ಒಂದು ಸಂಬಂಧ, ಒಂದು ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಿ. ನೀವು ಆಯ್ಕೆ ಮಾಡಿದ ಕ್ಷಣದಿಂದ ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ತಪ್ಪು ಆಯ್ಕೆ ಮಾಡಿದರೆ ಮುಂದಿನ 7 ವರ್ಷ ಗೊಂದಲ, ಸರಿ ಆಯ್ಕೆ ಮಾಡಿದರೆ ಮುಂದಿನ 7 ವರ್ಷ ಸುವರ್ಣ ಯುಗ ಆಗಿರುತ್ತೆ. ಆದ್ದರಿಂದ ಕಣ್ಣು ಮುಚ್ಚಿ ಗಣಪತಿಯನ್ನು ನೆನೆದು ನಿಮ್ಮ ಅಂತರಂಗದ ಧ್ವನಿ ಕೇಳಿ. ಉತ್ತರ ನಿಮಗೆ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ಇಲ್ಲಿಗೆ ಮುಗಿಯೋದಿಲ್ಲ. ನಿಮ್ಮ ಜೀವನದ ಹೊಸ ಅಧ್ಯಾಯ ಇಲ್ಲಿಂದ ಶುರುವಾಗುತ್ತೆ. ಎಚ್ಚರದಿಂದಿರಿ, ಸತ್ಯದಿಂದಿರಿ, ಮೌನದಿಂದಿರಿ. ಗದ್ದಲ ನಡೆಯೋದು ನಿಮ್ಮ ವಿರುದ್ಧ ಅಲ್ಲ, ನಿಮ್ಮ ವಿರೋಧಿಗಳ ವಿರುದ್ಧ. ಸಮಯ ಅನ್ನೋದು ಸಮೀಪಿಸ್ತಾ ಇದೆ. ನಿಮಗಲ್ಲ, ನಿಮ್ಮನ್ನು ಕೆಡವೋದಕ್ಕೆ, ಹೊಂಚು ಹಾಕೋದವರಿಗೆ. ಎಲ್ಲರೂ ಕೂಡ ಜೈ ಗಣೇಶ್ ಮಹಾರಾಜ ಅಂತ ಕಮೆಂಟ್ ಮಾಡಿ. ಆದ್ದರಿಂದ ಕಣ್ಣು ಮುಚ್ಕೊಂಡ್ಬಿಟ್ಟು ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಅಂತರಂಗದ ಧ್ವನಿಯನ್ನು ಕೇಳಿ. ಉತ್ತರ ನಿಮಗೆ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ಇಲ್ಲಿಗೆ ಮುಗಿಯೋದಿಲ್ಲ. ನಿಮ್ಮ ಜೀವನದ ಹೊಸ ಅಧ್ಯಾಯ ಅನ್ನೋದು ಇಲ್ಲಿಂದ ಆರಂಭವಾಗುತ್ತೆ. ಎಚ್ಚರದಿಂದಿರಿ, ಸತ್ಯದಿಂದಿರಿ, ಮೌನದಿಂದಿರಿ. ಗದ್ದಲ ನಡೆಯೋದು ನಿಮ್ಮ ವಿರುದ್ಧ ಅಲ್ಲ, ನಿಮ್ಮ ವಿರೋಧಿಗಳ ವಿರುದ್ಧ. ಸಮಯ ಸಮೀಪಿಸ್ತಾ ಇದೆ. ನಿಮಗಲ್ಲ, ನಿಮ್ಮನ್ನು ಕೆಡವೋದಕ್ಕೆ ಹೊಂಚು ಹಾಕಿದವರಿಗೆ. ಎಲ್ಲರೂ ಕೂಡ ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಫೆಬ್ರವರಿ 2027 ನಿಮ್ಮ ಜೀವನದಲ್ಲಿ ಒಂದು ನಿಮಗೆ ಆಫರ್ ಬರ್ತವೆ. ನಿಮಗೆ ಹೊಸ ವ್ಯಕ್ತಿಗಳು ಪರಿಚಯ ಆಗ್ತಾರೆ. ಈ ಭಾರಿ ಗೊಂದಲಕ್ಕೆ ನೀವು ಒಳಗಾಗೋದಕ್ಕೆ ಹೋಗಬಾರ್ದು. ನಿಮ್ಮ ಜನ್ಮ ಜಾತಕದಲ್ಲಿ ಬುಧ ಉಚ್ಚ ಸ್ಥಾನದಲ್ಲಿದ್ದರೆ ನಿಮ್ಮ ಮೊದಲ ಒಳ ಮನಸ್ಸಿನ ಆಯ್ಕೆಯೇ ಸರಿಯಾಗಿರುತ್ತೆ. 2ನೇ ಆಯ್ಕೆ ಎಷ್ಟೇ ಆಕರ್ಷಕವಾಗಿ ಕಂಡರೂ ಕೂಡ ಅದು ಮಾಯ ಆಗಿರುತ್ತೆ. ಅದು ರಾಹುವಿನ ಆಟ ಆಗಿರುತ್ತೆ. ನೀವು ಹಸಿರು ಬಣ್ಣದ ಯಾವುದಾದ್ರೂ ವಸ್ತುವನ್ನು ನೋಡಿದ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಿ. ನಿಮಗೆ ಕೆಂಪು ಕೂಡ ಆಗಿ ಬರುತ್ತೆ. ಅದು ಎಲೆ ಇರಬಹುದು, ಬಾಟಲ್ ಇರ್ಬೋದು, ಅಥವಾ ಯಾರಾದರೂ ಹಸಿರು ಸೀರೆ ಇಟ್ಟು ಎದುರಾಗ್ಬೋದು. ಅದು ಗಣಪತಿಯ ಒಪ್ಪಿಗೆ ಆಗಿರುತ್ತೆ. ಮಾರ್ಚ್ 2027 ನಿಮ್ಮ ಧ್ವನಿ, ನಿಮ್ಮ ಬರಹ, ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ಲಕ್ಷಾಂತರ ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ. ಆದರೆ ಅದೇ ಸಮಯಕ್ಕೆ ನಿಮ್ಮ ಹಳೆಯ ಮಿತ್ರ ಎಂದು ಹೇಳಿಕೊಳ್ಳುವ ಒಬ್ಬ ವ್ಯಕ್ತಿ
ನಿಮ್ಮ ಖಾಸಗಿ ಚಾಟ್, ಫೋಟೋ ಅಥವಾ ಧ್ವನಿಯನ್ನು ಲೀಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಅವನ ಉದ್ದೇಶ ನಿಮ್ಮ ಪ್ರತಿಷ್ಠೆಗೆ ಕಳಂಕವನ್ನು ತರೋದು. ಭಯ ಪಡಬೇಡಿ, ನೀವು ಸತ್ಯದ ಹಾದಿಯಲ್ಲಿದ್ದರೆ ಯಾವ ತಂತ್ರಜ್ಞಾನ ಕೂಡ ನಿಮ್ಮನ್ನು ಸೋಲಿಸೋದಕ್ಕೆ ಆಗೋದಿಲ್ಲ. ಆ ತಿಂಗಳು ಪ್ರತಿ ಮಂಗಳವಾರ ಕೆಂಪು ವಸ್ತ್ರ ದಾನ ಮಾಡಿ, ಹನುಮಾನ್ ಚಾಲಿಸ ಪಠನೆ ಮಾಡಿ. ನಿಮ್ಮ ಹೆಸರಿಗೆ ಮೆತ್ತಿದ ಕಪ್ಪು ಮಸಿ 7 ದಿನದಲ್ಲಿ ತಾನಾಗಿಯೇ ಮಾಸಿ ಹೋಗುತ್ತೆ. ಏಪ್ರಿಲ್ 2027ರಲ್ಲಿ ನಿಮ್ಮ ಮನೆ ಬದಲಾವಣೆ, ಊರು ಬದಲಾವಣೆ ಅಥವಾ ಕೆಲಸದ ಸ್ಥಳ ಬದಲಾವಣೆ ಆಗುತ್ತೆ. ಇದು ಸಾಮಾನ್ಯ ವರ್ಗಾವಣೆ ಅಲ್ಲ, ಇದು ನಿಮ್ಮ ಶಕ್ತಿ ಕೇಂದ್ರ ಬದಲಾವಣೆ. ಹೊಸ ಜಾಗಕ್ಕೆ ಕಾಲಿಟ್ಟ ದಿನ ಮನೆಯ ಈಶಾನ್ಯ ಮೂಲೆಯಲ್ಲಿ ತುಳಸಿ ಗಿಡ ಇಡಿ. ಪ್ರತಿ ಬುಧವಾರ ಅದಕ್ಕೆ ಹಸಿರು ಹೆಸರುಕಾಳು ನೀರು ಹಾಕಿ. ನಿಮ್ಮ ಹೊಸ ಮನೆಯಲ್ಲಿ ಯಾವುದೇ ಕ್ಷುದ್ರ ಶಕ್ತಿ ನೆಲೆಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕೀರ್ತಿ ಆ ಮನೆಯಿಂದ 4 ದಿಕ್ಕಿಗೆ ಹರಡುತ್ತೆ. ನಿಮ್ಮ ನೆರೆಹೊರೆಯವರೇ ನಿಮ್ಮ ಪ್ರಚಾರಕರು ಆಗ್ತಾರೆ. ಮೇ 2027ರಿಂದ ನಿಮ್ಮ ಮಾತಿನ ಸಿದ್ಧಿ ಜಾಗೃತವಾಗುತ್ತೆ. ನೀವು ಯಾರಿಗೆ ಒಳ್ಳೆಯದಾಗಲಿ ಅಂತ ಅರಸಿದ್ರೋ ಅವರೇ ನಿಮಗೆ ಒಳ್ಳೆಯದಾಗುತ್ತೆ. ಯಾರ ಬಗ್ಗೆ ಸಿಟ್ಟಿನಿಂದ ಒಂದು ಮಾತು ಆಡಿದ್ರೋ ಅವರು ಅದು ಕೂಡ ನಿಜ ಆಗುತ್ತೆ. ಅದರಿಂದ ನಿಮ್ಮ ನಾಲಿಗೆಯನ್ನು ದೇವರ ಪ್ರಸಾದ ಅಂತ ಬಳಸಿ ಶಾಪ ಆಗಬೇಡಿ, ಯಾರಿಗೂ ಅಳಿಬೇಡಿ. ನಿಮ್ಮ ಶಕ್ತಿ ಈಗ ವಾಕ್ಸಿದ್ಧಿಯ ಮಟ್ಟಕ್ಕೆ ತಲುಪಿದೆ. ಇದನ್ನು ದುರುಪಯೋಗ ಮಾಡಿಕೊಂಡ್ರೆ ಅದು ನಿಮಗೆ ತಿರುಗುಬಾಣ ಆಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿ, ನನ್ನ ಮಾತು ಅಮೃತ ಆಗಲಿ ಅಂತ 3 ಬಾರಿ ಹೇಳ್ಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ರಹಸ್ಯ ಬಯಲಾಗುತ್ತೆ. ನೀವು ಯಾರನ್ನು ತಾಯಿಗಿಂತ ಹೆಚ್ಚಾಗಿ ನಂಬಿದ್ದೀರೋ, ಅವರು ಯಾರನ್ನು ಗುರು ಅಂತ ನೀವು ಭಾವಿಸಿದ್ದೀರೋ ಅವರ ನಿಜವಾದ ಮುಖ ಅನ್ನೋದು ಈ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನು ಮಾಡಬೇಕಾಗಿಲ್ಲ. ಕಾಲಾಯ ತಸ್ಮೈ ನಮಃ. ಕಾಲಾನೇ ಎಲ್ಲವನ್ನು ಬಯಲು ಮಾಡ್ತಾನೆ. ಆ ದಿನ ನೀವು ಸುಮ್ಮನೆ ಕುಳಿತು ನೋಡ್ತಾ ಇರಿ. ನಿಮ್ಮ ಕಣ್ಣೀರಿಗೆ ಕಾರಣ ಆದವರು ತಾವಾಗಿಯೇ ನೆಲಕ್ಕೆ ಬೀಳ್ತಾರೆ. ಅಂದು ನಿಮಗೆ ಗೊತ್ತಾಗುತ್ತೆ ಗಣಪತಿ ನಿಮ್ಮ ಜೊತೆ ಪ್ರತಿ ಕ್ಷಣ ಇದ್ದಾನೆ ಅಂತ. ಜುಲೈ 1, 2027ಕ್ಕೆ ಸರಿಯಾಗಿ 1 ವರ್ಷ ನೀವು ಈ ವಿಡಿಯೋ ನೋಡಿದ ದಿನದಿಂದ 365 ದಿನ. ಆ ದಿನ ನಿಮ್ಮ ಜೀವನ ಪೂರ್ತಿ ಬದಲಾಗುತ್ತೆ. ನೀವು ಹಿಂದಿರುಗಿ ನೋಡಿದ ನಿಮಗೆ ಆಶ್ಚರ್ಯ ಆಗುತ್ತೆ, ನಾನು ಅದೇ ವೃಶ್ಚಿಕ ರಾಶಿಯ ವ್ಯಕ್ತಿನ ಅಂತ. ನಿಮ್ಮ ಭಯ ಹೋಗ್ತಾ ಇರುತ್ತೆ, ಗೊಂದಲ ಹೋಗಿರುತ್ತೆ, ದಾರಿದ್ರ್ಯ ಹೋಗಿರುತ್ತೆ, ನಿಮ್ಮ ಮಾತಲ್ಲಿ ತೂಕ ಇರುತ್ತೆ, ನಿಮ್ಮ ನಡಿಗೆಯಲ್ಲಿ ಧೈರ್ಯ ಇರುತ್ತೆ, ನಿಮ್ಮ ಮುಖದಲ್ಲಿ ತೇಜಸ್ಸು ಇರುತ್ತೆ. ಯಾಕೆಂದರೆ ನೀವು ಗದ್ದಲವನ್ನು ಗೆದ್ದಿರ್ತೀರಿ. ಸಮಯ ನಿಮ್ಮದಾಗಿರುತ್ತೆ. ಆದರೆ ಎಲ್ಲ ಯಶಸ್ಸಿನ ನಡುವೆ ಅಹಂಕಾರ ಇರಬಾರ್ದು. ಪ್ರತಿ ಹುಣ್ಣಿಮೆಯ ದಿನ ಅನ್ನದಾನ ಮಾಡಿ, ಮೂಕ ಪ್ರಾಣಿಗಳಿಗೆ ಆಹಾರ ಕೊಡಿ, ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡಿಸಿ. ಯಾಕೆಂದರೆ ಬುಧ ಅಂದರೆ ಬುದ್ಧಿ, ಬುದ್ಧಿ ಅಂದರೆ ವಿದ್ಯೆ, ವಿದ್ಯೆ ಅಂದರೆ ವಿನಯ. ನೀವು ಎಷ್ಟು ಎತ್ತರಕ್ಕೆ ಹೋದರೂ ಕೂಡ ನೆಲಕ್ಕೆ ಅಂಟಿಕೊಂಡಿರಿ, ಆಗ ಮಾತ್ರ ಗಣಪತಿ ನಿಮ್ಮ ಕೈ ಬಿಡೋದಿಲ್ಲ. ಈಗ ವಿಡಿಯೋವನ್ನು ಸೇವ್ ಮಾಡಿ 2027 ಜುಲೈ 3ಕ್ಕೆ ಮತ್ತೆ ನೋಡಿ. ನಾನು ಹೇಳಿದ ಪ್ರತಿ ಮಾತು ನಿಜ ಆಗಿದೆಯಾ ಅಂತ ನೀವೇ ತೀರ್ಮಾನಿಸಿ. ಸತ್ಯಕ್ಕೆ ಸಾವಿಲ್ಲ, ಧರ್ಮಕ್ಕೆ ಸೋಲಿಲ್ಲ. ಜೈ ಮಾತಾದಿ, ಜೈ ಗಣೇಶ್ ಮಹಾರಾಜ್, ಜೈ ಮಂಗಳದೇವ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಮೇ 2027ರಿಂದ ನಿಮ್ಮ ಮಾತಿನ ಸಿದ್ಧಿ ಜಾಗೃತವಾಗುತ್ತೆ. ನೀವು ಯಾರಿಗೆ ಒಳ್ಳೆಯದಾಗಲಿ ಅಂತ ಅರಸಿದ್ರೋ ಅವರೇ ನಿಮಗೆ ಒಳ್ಳೆಯದಾಗುತ್ತೆ. ಯಾರ ಬಗ್ಗೆ ಸಿಟ್ಟಿನಿಂದ ಒಂದು ಮಾತು ಆಡಿದ್ರೋ ಅವರು ಅದು ಕೂಡ ನಿಜ ಆಗುತ್ತೆ. ಅದರಿಂದ ನಿಮ್ಮ ನಾಲಿಗೆಯನ್ನು ದೇವರ ಪ್ರಸಾದ ಅಂತ ಬಳಸಿ ಶಾಪ ಆಗಬೇಡಿ, ಯಾರಿಗೂ ಅಳಿಬೇಡಿ. ನಿಮ್ಮ ಶಕ್ತಿ ಈಗ ವಾಕ್ಸಿದ್ಧಿಯ ಮಟ್ಟಕ್ಕೆ ತಲುಪಿದೆ. ಇದನ್ನು ದುರುಪಯೋಗ ಮಾಡಿಕೊಂಡ್ರೆ ಅದು ನಿಮಗೆ ತಿರುಗುಬಾಣ ಆಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿ, ನನ್ನ ಮಾತು ಅಮೃತ ಆಗಲಿ ಅಂತ 3 ಬಾರಿ ಹೇಳ್ಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ರಹಸ್ಯ ಬಯಲಾಗುತ್ತೆ. ನೀವು ಯಾರನ್ನು ತಾಯಿಗಿಂತ ಹೆಚ್ಚಾಗಿ ನಂಬಿದ್ದೀರೋ, ಅವರು ಯಾರನ್ನು ಗುರು ಅಂತ ನೀವು ಭಾವಿಸಿದ್ದೀರೋ ಅವರ ನಿಜವಾದ ಮುಖ ಅನ್ನೋದು ಈ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನು ಮಾಡಬೇಕಾಗಿಲ್ಲ. ಕಾಲಾಯ ತಸ್ಮೈ ನಮಃ. ಕಾಲಾನೇ ಎಲ್ಲವನ್ನು ಬಯಲು ಮಾಡ್ತಾನೆ. ಆ ದಿನ ನೀವು ಸುಮ್ಮನೆ ಕುಳಿತು ನೋಡ್ತಾ ಇರಿ. ನಿಮ್ಮ ಕಣ್ಣೀರಿಗೆ ಕಾರಣ ಆದವರು ತಾವಾಗಿಯೇ ನೆಲಕ್ಕೆ ಬೀಳ್ತಾರೆ. ಅಂದು ನಿಮಗೆ ಗೊತ್ತಾಗುತ್ತೆ ಗಣಪತಿ ನಿಮ್ಮ ಜೊತೆ ಪ್ರತಿ ಕ್ಷಣ ಇದ್ದಾನೆ ಅಂತ. ಜುಲೈ 1, 2027ಕ್ಕೆ ಸರಿಯಾಗಿ 1 ವರ್ಷ ನೀವು ಈ ವಿಡಿಯೋ ನೋಡಿದ ದಿನದಿಂದ 365 ದಿನ. ಆ ದಿನ ನಿಮ್ಮ ಜೀವನ ಪೂರ್ತಿ ಬದಲಾಗುತ್ತೆ. ನೀವು ಹಿಂದಿರುಗಿ ನೋಡಿದ ನಿಮಗೆ ಆಶ್ಚರ್ಯ ಆಗುತ್ತೆ, ನಾನು ಅದೇ ವೃಶ್ಚಿಕ ರಾಶಿಯ ವ್ಯಕ್ತಿನ ಅಂತ. ನಿಮ್ಮ ಭಯ ಹೋಗ್ತಾ ಇರುತ್ತೆ,
ಗೊಂದಲ ಹೋಗಿರುತ್ತೆ, ದಾರಿದ್ರ್ಯ ಹೋಗಿರುತ್ತೆ, ನಿಮ್ಮ ಮಾತಲ್ಲಿ ತೂಕ ಇರುತ್ತೆ, ನಿಮ್ಮ ನಡಿಗೆಯಲ್ಲಿ ಧೈರ್ಯ ಇರುತ್ತೆ, ನಿಮ್ಮ ಮುಖದಲ್ಲಿ ತೇಜಸ್ಸು ಇರುತ್ತೆ. ಯಾಕೆಂದರೆ ನೀವು ಗದ್ದಲವನ್ನು ಗೆದ್ದಿರ್ತೀರಿ. ಸಮಯ ನಿಮ್ಮದಾಗಿರುತ್ತೆ. ಮೇ 2027ರಿಂದ ನಿಮ್ಮ ಮಾತಿನ ಸಿದ್ಧಿ ಜಾಗೃತವಾಗುತ್ತೆ. ನೀವು ಯಾರಿಗೆ ಒಳ್ಳೆಯದಾಗಲಿ ಅಂತ ಅರಸಿದ್ರೋ ಅವರೇ ನಿಮಗೆ ಒಳ್ಳೆಯದಾಗುತ್ತೆ. ಯಾರ ಬಗ್ಗೆ ಸಿಟ್ಟಿನಿಂದ ಒಂದು ಮಾತು ಆಡಿದ್ರೋ ಅವರು ಅದು ಕೂಡ ನಿಜ ಆಗುತ್ತೆ. ಅದರಿಂದ ನಿಮ್ಮ ನಾಲಿಗೆಯನ್ನು ದೇವರ ಪ್ರಸಾದ ಅಂತ ಬಳಸಿ ಶಾಪ ಆಗಬೇಡಿ, ಯಾರಿಗೂ ಅಳಿಬೇಡಿ. ನಿಮ್ಮ ಶಕ್ತಿ ಈಗ ವಾಕ್ಸಿದ್ಧಿಯ ಮಟ್ಟಕ್ಕೆ ತಲುಪಿದೆ. ಇದನ್ನು ದುರುಪಯೋಗ ಮಾಡಿಕೊಂಡ್ರೆ ಅದು ನಿಮಗೆ ತಿರುಗುಬಾಣ ಆಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿ, ನನ್ನ ಮಾತು ಅಮೃತ ಆಗಲಿ ಅಂತ 3 ಬಾರಿ ಹೇಳ್ಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ರಹಸ್ಯ ಬಯಲಾಗುತ್ತೆ. ನೀವು ಯಾರನ್ನು ತಾಯಿಗಿಂತ ಹೆಚ್ಚಾಗಿ ನಂಬಿದ್ದೀರೋ, ಅವರು ಯಾರನ್ನು ಗುರು ಅಂತ ನೀವು ಭಾವಿಸಿದ್ದೀರೋ ಅವರ ನಿಜವಾದ ಮುಖ ಅನ್ನೋದು ಈ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನೂ ಮಾಡಬೇಕಾಗಿಲ್ಲ. ಕಾಲಾಯ ತಸ್ಮೈ ನಮಃ. ಕಾಲನೇ ಎಲ್ಲವನ್ನು ಬಯಲು ಮಾಡ್ತಾನೆ. ಆ ದಿನ ನೀವು ಸುಮ್ಮನೆ ಕುಳಿತು ನೋಡ್ತಾ ಇರಿ. ನಿಮ್ಮ ಕಣ್ಣೀರಿಗೆ ಕಾರಣ ಆದವರು ತಾವಾಗಿಯೇ ನೆಲಕ್ಕೆ ಬೀಳ್ತಾರೆ. ಅಂದು ನಿಮಗೆ ಗೊತ್ತಾಗುತ್ತೆ ಗಣಪತಿ ನಿಮ್ಮ ಜೊತೆ ಪ್ರತಿ ಕ್ಷಣ ಇದ್ದಾನೆ ಅಂತ. ಜುಲೈ 1, 2027ಕ್ಕೆ ಸರಿಯಾಗಿ 1 ವರ್ಷ ನೀವು ಈ ವಿಡಿಯೋ ನೋಡಿದ ದಿನದಿಂದ 365 ದಿನ. ಆ ದಿನ ನಿಮ್ಮ ಜೀವನ ಪೂರ್ತಿ ಬದಲಾಗುತ್ತೆ. ನೀವು ಹಿಂದಿರುಗಿ ನೋಡಿದ ನಿಮಗೆ ಆಶ್ಚರ್ಯ ಆಗುತ್ತೆ, ನಾನು ಅದೇ ವೃಶ್ಚಿಕ ರಾಶಿಯ ವ್ಯಕ್ತಿನ ಅಂತ. ನಿಮ್ಮ ಭಯ ಹೋಗ್ತಾ ಇರುತ್ತೆ, ಗೊಂದಲ ಹೋಗಿರುತ್ತೆ, ದಾರಿದ್ರ್ಯ ಹೋಗಿರುತ್ತೆ, ನಿಮ್ಮ ಮಾತಲ್ಲಿ ತೂಕ ಇರುತ್ತೆ, ನಿಮ್ಮ ನಡಿಗೆಯಲ್ಲಿ ಧೈರ್ಯ ಇರುತ್ತೆ, ನಿಮ್ಮ ಮುಖದಲ್ಲಿ ತೇಜಸ್ಸು ಇರುತ್ತೆ. ಯಾಕೆಂದರೆ ನೀವು ಗದ್ದಲವನ್ನು ಗೆದ್ದಿರ್ತೀರಿ. ಸಮಯ ನಿಮ್ಮದಾಗಿರುತ್ತೆ. ಮೇ 2027ರಿಂದ ನಿಮ್ಮ ಮಾತಿನ ಸಿದ್ಧಿ ಜಾಗೃತವಾಗುತ್ತೆ. ನೀವು ಯಾರಿಗೆ ಒಳ್ಳೆಯದಾಗಲಿ ಅಂತ ಅರಸಿದ್ರೋ ಅವರೇ ನಿಮಗೆ ಒಳ್ಳೆಯದಾಗುತ್ತೆ. ಯಾರ ಬಗ್ಗೆ ಸಿಟ್ಟಿನಿಂದ ಒಂದು ಮಾತು ಆಡಿದ್ರೋ ಅವರು ಅದು ಕೂಡ ನಿಜ ಆಗುತ್ತೆ. ಅದರಿಂದ ನಿಮ್ಮ ನಾಲಿಗೆಯನ್ನು ದೇವರ ಪ್ರಸಾದ ಅಂತ ಬಳಸಿ ಶಾಪ ಆಗಬೇಡಿ, ಯಾರಿಗೂ ಅಳಿಬೇಡಿ. ನಿಮ್ಮ ಶಕ್ತಿ ಈಗ ವಾಕ್ಸಿದ್ಧಿಯ ಮಟ್ಟಕ್ಕೆ ತಲುಪಿದೆ. ಇದನ್ನು ದುರುಪಯೋಗ ಮಾಡಿಕೊಂಡ್ರೆ ಅದು ನಿಮಗೆ ತಿರುಗುಬಾಣ ಆಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿ, ನನ್ನ ಮಾತು ಅಮೃತ ಆಗಲಿ ಅಂತ 3 ಬಾರಿ ಹೇಳ್ಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ರಹಸ್ಯ ಬಯಲಾಗುತ್ತೆ. ನೀವು ಯಾರನ್ನು ತಾಯಿಗಿಂತ ಹೆಚ್ಚಾಗಿ ನಂಬಿದ್ದೀರೋ, ಅವರು ಯಾರನ್ನು ಗುರು ಅಂತ ನೀವು ಭಾವಿಸಿದ್ದೀರೋ ಅವರ ನಿಜವಾದ ಮುಖ ಅನ್ನೋದು ಈ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನೂ ಮಾಡಬೇಕಾಗಿಲ್ಲ. ಕಾಲಾಯ ತಸ್ಮೈ ನಮಃ. ಕಾಲನೇ ಎಲ್ಲವನ್ನು ಬಯಲು ಮಾಡ್ತಾನೆ. ಆ ದಿನ ನೀವು ಸುಮ್ಮನೆ ಕುಳಿತು ನೋಡ್ತಾ ಇರಿ. ನಿಮ್ಮ ಕಣ್ಣೀರಿಗೆ ಕಾರಣ ಆದವರು ತಾವಾಗಿಯೇ ನೆಲಕ್ಕೆ ಬೀಳ್ತಾರೆ. ಅಂದು ನಿಮಗೆ ಗೊತ್ತಾಗುತ್ತೆ ಗಣಪತಿ ನಿಮ್ಮ ಜೊತೆ ಪ್ರತಿ ಕ್ಷಣ ಇದ್ದಾನೆ ಅಂತ. ಜುಲೈ 1, 2027ಕ್ಕೆ ಸರಿಯಾಗಿ 1 ವರ್ಷ ನೀವು ಈ ವಿಡಿಯೋ ನೋಡಿದ ದಿನದಿಂದ 365 ದಿನ. ಆ ದಿನ ನಿಮ್ಮ ಜೀವನ ಪೂರ್ತಿ ಬದಲಾಗುತ್ತೆ. ನೀವು ಹಿಂದಿರುಗಿ ನೋಡಿದ ನಿಮಗೆ ಆಶ್ಚರ್ಯ ಆಗುತ್ತೆ, ನಾನು ಅದೇ ವೃಶ್ಚಿಕ ರಾಶಿಯ ವ್ಯಕ್ತಿನ ಅಂತ. ನಿಮ್ಮ ಭಯ ಹೋಗ್ತಾ ಇರುತ್ತೆ, ಗೊಂದಲ ಹೋಗಿರುತ್ತೆ, ದಾರಿದ್ರ್ಯ ಹೋಗಿರುತ್ತೆ, ನಿಮ್ಮ ಮಾತಲ್ಲಿ ತೂಕ ಇರುತ್ತೆ, ನಿಮ್ಮ ನಡಿಗೆಯಲ್ಲಿ ಧೈರ್ಯ ಇರುತ್ತೆ.